ಇವತ್ತು ನಾವೆಲ್ಲ ಅನೇಕ ಜ್ಞಾನದ ಪರಂಪರೆಗಳನ್ನು ಕಾಣುತ್ತೇವೆ. ಇಲ್ಲಿ ವಿದ್ಯಾಪೀಠದಲ್ಲಿ ಅನೇಕ ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಗುರುಗಳು ಜಯತೀರ್ಥ ವಿದ್ಯಾಪೀಠದ ಸ್ಥಾಪನೆಯನ್ನು ಮಾಡಿದ್ದಾರೆ. ನೂರಾರು ಜನ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ನೂರಾರು ಜನ ವಿದ್ವಾಂಸರಾಗಿ ಪಾಠ ಪ್ರವಚನಗಳನ್ನು ಅಲ್ಲಲ್ಲಿ ಮಾಡ್ತಾ ಶ್ರೀಮದಾಚಾರ್ಯರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾವ ವಿದ್ಯಾಪೀಠದಲ್ಲಿ ಯಾವ ಸ್ಥಳದಲ್ಲಿ ಕುಳಿತು ನಾವು ಈಗ ಸತ್ಯಜ್ಞಾನ ತೀರ್ಥರ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ, ಈ ಸ್ಥಳವು ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರೇ ನೀಡಿದ ಸ್ಥಳ. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಒಂದು ವಿಶಿಷ್ಟ ಕಾರ್ಯಕ್ಷೇತ್ರ ಇದು. ಆ ಕಾರಣಕ್ಕಾಗಿಯೇ ಈ ಬಾರಿ ಭಗವಂತನ ಪ್ರೇರಣೆಯಂತೆ ಇಲ್ಲಿ ಸತ್ಯಜ್ಞಾನ ತೀರ್ಥರ ವಿಶೇಷ ಸ್ಮರಣೆಯನ್ನು ಮಾಡುವ ಯೋಗ ನಮಗೆ ಬಂದಿದೆ. ಮೈಸೂರು ಮಹಾರಾಜರು ಎಲ್ಲ ಮತಸ್ಥರಿಗೂ ತ್ರಿಮತಸ್ಥರಿಗೂ ಕೂಡ ವಿಶೇಷವಾಗಿ ಅವರವರ ಧರ್ಮದ ಒಂದು ಕಾರ್ಯಗಳನ್ನು ಮಾಡುವುದಕ್ಕೆ ಕೇಂದ್ರವನ್ನು ಮಾಡಿಕೊಂಡು ಪಾಠ ಪ್ರವಚನಾದಿಗಳು ಧರ್ಮ ಕಾರ್ಯಗಳು ನಡೆಯಬೇಕು ಅನ್ನುವುದಕ್ಕೆ ತ್ರಿಮತಸ್ಥರಿಗೂ ಸ್ಥಳವನ್ನು ಕೊಟ್ಟಿದ್ದಾರೆ. ನಿಮಗೆ ಗೊತ್ತು, ಮೂರೂ ಮತದವರಿಗೂ ಈ ಸುತ್ತಲೂ ಸ್ಥಾನವನ್ನು ಕೊಟ್ಟಿದ್ದಾರೆ. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೂ ಕೂಡ ಆ ಕಾಲದಲ್ಲಿ ಮಹಾರಾಜರು, ಮೈಸೂರಿನ ಮಹಾರಾಜರು ಈ ಒಂದು ದೊಡ್ಡದಾದ ನಿವೇಶನವನ್ನು ದಾನವಾಗಿ ಕೊಡ್ತೇವೆ ಅಂತ ಅವರು ಮುಂದೆ ಬಂದದ್ದು. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ನಾವು ದಾನ ತೆಗೆದುಕೊಳ್ಳೋದಿಲ್ಲ, ಇದನ್ನು ಖರೀದಿಗೆ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿ ಈ ಸಂಪೂರ್ಣವಾದ ನಿವೇಶನವನ್ನು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಖರೀದಿಗೆ ತೆಗೆದುಕೊಂಡು ಮುಂದೆ ನಿರಂತರವಾದ ಪಾಠ ಪ್ರವಚನಾದಿ ಕಾರ್ಯಗಳು ಇಲ್ಲಿ ನಡೆಯಬೇಕು ಅಂತ ಸಂಕಲ್ಪ ಮಾಡಿ ಆಗಿನ ಕಾಲದಲ್ಲಿ ಇಲ್ಲಿ ಸನ್ನಿಹಿತವಾದ ಮುಖ್ಯ ಪ್ರಾಣದೇವರನ್ನು ನೀವು ನೋಡ್ತಾ ಇದ್ದೀರಿ. ಮುಖ್ಯ ಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ವಿಶೇಷವಾಗಿ ಇಲ್ಲಿ ಅವರು ತಮ್ಮದೇ ಆದಂತಹ ಒಂದು ತಪಸ್ಸಿನಿಂದ ಮಂತ್ರಾಕ್ಷತೆಯನ್ನು ಹಾಕಿ ಶ್ರೀಮಠದ ಪ್ರತಿಷ್ಠಾಪನೆಯನ್ನು, ಹಳೆ ಮಠವನ್ನು ನೀವು ನೋಡಿದ್ದೀರಿ. ಅವರೇನು ಆ ಒಂದು ಭವ್ಯವಾದ ಶುದ್ಧವಾದ ಮನಸ್ಸಿನಿಂದ ತಮ್ಮ ತಪಸ್ಸಿನಿಂದ ಅನುಗ್ರಹಪೂರ್ವಕವಾಗಿ ಮಂತ್ರಾಕ್ಷತೆಯನ್ನು ಹಾಕಿ ಇಲ್ಲಿ ಮಠವನ್ನು ಕಟ್ಟಿ ನಿರಂತರ ಜ್ಞಾನ ಕಾರ್ಯ ನಡೆಯಬೇಕು ಅಂತ ಆಶೀರ್ವಾದ ಅನುಗ್ರಹವನ್ನು ಮಾಡಿದರೋ, ಅವರ ಅನುಗ್ರಹದ ಬಲ ನಮ್ಮ ಗುರುಗಳ ಕಾಲದಲ್ಲಿ ಅದು ವಿಶೇಷವಾಗಿ ಅಭಿವೃದ್ಧಿಯಾಗಿ ದೊಡ್ಡದಾದ ವಿದ್ಯಾಪೀಠದ ಸ್ಥಾಪನೆಯಾಗಿ ಈ ಭವ್ಯವಾದ ಭವನದ ನಿರ್ಮಾಣವಾಗಿ ನಿರಂತರವಾಗಿ ಪಾಠ ಪ್ರವಚನಗಳು ನಡೆಯುವಂತೆ ಆಗ್ತಾ ಇದೆ. ಇದಕ್ಕೆ ಮೂಲ ತಪಸ್ಸು, ಮೂಲ ಪ್ರೇರಣೆ, ಮೂಲ ಸ್ರೋತಸ್ಸು ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳು. ಕೇವಲ ಸ್ಥಳವನ್ನು, ನಿವೇಶನವನ್ನು ಖರೀದಿ ಮಾಡಿ ಒಂದು ಮಠವನ್ನು ಕಟ್ಟಿ ಮುಖ್ಯ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡುವುದು ಮಾತ್ರ ಅಲ್ಲ, ಪಾಠ ಪ್ರವಚನ ನಡೆಯುವುದಕ್ಕೆ ಮುಖ್ಯವಾಗಿ ಬೇಕಾದದ್ದು ಪರಂಪರೆ, ತತ್ವಜ್ಞಾನದ ಉಪದೇಶ. ಸ್ವಯಂ ತಾವು ನಿರಂತರವಾಗಿ ಪಾಠ ಪ್ರವಚನಗಳನ್ನು ಮಾಡಿ ಸಿದ್ಧಪಡಿಸಿದ ಮಹಾನುಭಾವರು ಶ್ರೀಮತ್ ಸತ್ಯಪ್ರಜ್ಞ ತೀರ್ಥ ಶ್ರೀಪಾದಂಗಳವರು, ಪಾಂಡುರಂಗಿ ಜಯಾಚಾರ್ಯರು. ಆ ಪಾಂಡುರಂಗಿ ಜಯಾಚಾರ್ಯರು ಆಮೇಲೆ ಆಶ್ರಮವಾದ ಮೇಲೆ ಅವರೇ ಸತ್ಯಪ್ರಜ್ಞ ತೀರ್ಥ ಶ್ರೀಪಾದಂಗಳವರು ಸತ್ಯಜ್ಞಾನ ತೀರ್ಥರ ಶಿಷ್ಯರು. ಅವರಲ್ಲಿಯೇ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಮಾಡಿದ್ದು ನಮ್ಮ ಗುರುಗಳು ಸತ್ಯಪ್ರಜ್ಞ ತೀರ್ಥರಲ್ಲಿ. ನಿರಂತರವಾಗಿ ಪಾಠ ಪ್ರವಚನವನ್ನು ಮಾಡುವ ಮಹಾದೀಕ್ಷೆ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಲ್ಲಿ ಅಧ್ಯಯನ ಮಾಡಿದಂತಹ ವಿದ್ವಾಂಸರಿಗೆ ಕೇವಲ ವಿದ್ಯೆಯನ್ನು ಮಾತ್ರ ಅವರು ಕೊಡ್ತಾ ಇರಲಿಲ್ಲ, ಆ ವಿದ್ಯೆಯನ್ನು ಇನ್ನೊಬ್ಬರಿಗೆ ನೀಡುವ, ಪಾಠ ಪ್ರವಚನಗಳನ್ನು ಮಾಡುವಂತಹ ಒಂದು ದೀಕ್ಷೆಯನ್ನು ಅವರಲ್ಲಿ ಹುಟ್ಟಿಸಿ ಆ ನಂತರ ಅವರನ್ನು ಮನೆಗೆ ಕಳಿಸ್ತಾ ಇದ್ರು. ಓದಿ ಸುಮ್ಮನೆ ಮನೆಯಲ್ಲಿ ಕೂಡುವುದಲ್ಲ, ನಿಮ್ಮಂತೆ ಇನ್ನು 10 ಜನರನ್ನು 100 ಜನರನ್ನು ವಿದ್ವಾಂಸರನ್ನಾಗಿ ಮಾಡಬೇಕು, ಪಾಠ ಪ್ರವಚನ ಮಾಡಬೇಕು, ಅದಕ್ಕಾಗಿ ಜೀವನವನ್ನು ಮೀಸಲಿಡಬೇಕು ಅನ್ನುವ ದೀಕ್ಷೆಯನ್ನು ಹುಟ್ಟಿಸಿ ಗಳಿಸುವುದು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಒಂದು ವಿಶಿಷ್ಟವಾದಂತಹ ಗುಣ. ಹಾಗೆ ಸ್ವಯಂ ತಮ್ಮಲ್ಲಿ ಅಧ್ಯಯನ ಮಾಡಿ ವಿಶೇಷವಾಗಿ ಪ್ರೀತಿಪಾತ್ರರಾದ ಆ ಪಾಂಡುರಂಗಿ ಜಯಾಚಾರ್ಯರಿಗೆ ಪಾಠವನ್ನು ಹೇಳುವುದು ಮಾತ್ರ ಅಲ್ಲದೆ ಪಾಠ ಪ್ರವಚನದ ದೀಕ್ಷೆಯನ್ನು ಧಾರೆ ಎರೆದಿತ್ತು. ಪ್ರಾವೋಚದ್ ಯೋಧಿಕಂ ನ್ಯಾಯಸುಧಾ ವಾಕ್ಯಾರ್ಥ ಚಂದ್ರಿಕಾಂ
ಸತ್ಯಪ್ರಜ್ಞೆ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕೀಂ ಸದಾ ಅಂತ. ಅಷ್ಟು ಭಾರೀ ಪಾಠ ಪ್ರವಚನದ ದೀಕ್ಷೆ ಅವರಿಗೆ. ಎಷ್ಟರ ಮಟ್ಟಿಗೆ ಪಾಠ ಪ್ರವಚನದ ದೀಕ್ಷೆ ಅಂದರೆ, ಊಟವಾದ ಮೇಲೆ ಸಾಮಾನ್ಯವಾಗಿ ಮಧ್ಯಾಹ್ನ ಬಿಸಿಲು. ತಿರುಚಾನೂರಲ್ಲಿ ಬಹಳ ವರ್ಷ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿದ್ದರು. ಆಗ ಇವರಿನ್ನೂ ಪೂರ್ವಾಶ್ರಮ ಪಾಂಡುರಂಗಿ ಜಯಾಚಾರ್ಯರು. ಅವರಲ್ಲಿ ಅನೇಕ ವಿದ್ವಾಂಸರ ಅರ್ಥಾತ್ ಆಗ ವಿದ್ಯಾರ್ಥಿಗಳು ಅವರೆಲ್ಲ ಅಧ್ಯಯನ ಮಾಡ್ತಾ ಇದ್ರು. ಅಧ್ಯಯನ ಮಾಡ್ತಾ ಇರುವ ಸಂದರ್ಭದಲ್ಲಿ ಅವರಿಗೆ ಎಷ್ಟು ದೀಕ್ಷೆ ಇತ್ತು ಅಂತ ಮಾಹುಲಿ ಆಚಾರ್ಯರು ಹೇಳ್ತಾ ಇದ್ರು. ವಿದ್ಯಾರ್ಥಿಗಳು ಕೈ ಎಂಜಲ ಇದ್ದಾಗ ಪಾಠ ಹೇಳಬಾರದು ಅನ್ನೋದಕ್ಕೆ ಕಾಯ್ತಾ ಇದ್ರಂತೆ, ಊಟ ಮುಗಿಯಬೇಕು ಅಂತ ಅಷ್ಟೇ. ಕೈ ತೊಳೆದು ಎಂಜಲ ಹೋಯಿತು, ಶುದ್ಧ ಆಯಿತು, ಆಚಮನ ಮಾಡಿದ್ರು ಅಂದರೆ ಶ್ರೇಯಃಪತ್ಯೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಷದ ಅಂತ ಪ್ರಾರಂಭ ಆಗಬೇಕು ಪಾಠ. ವಾಕ್ಯಾರ್ಥ ಚಂದ್ರಿಕಾ ಸಮೇತವಾಗಿ ಸುಧಾಗ್ರಂಥದ ಪಾಠ ಹೇಳಬೇಕು. ವಿದ್ಯಾರ್ಥಿಗಳೆಲ್ಲ ಸ್ವಲ್ಪ ಬಿಸಿಲು ಬಹಳ ಇದೈತೆ. ತಿರುಚಾನೂರು ತಿರುಪತಿ ಬಿಸಿಲು ನಿಮಗೆಲ್ಲ ಗೊತ್ತು, ಭಾರೀ ಬಿಸಿಲು. ಒಂದು ಸ್ವಲ್ಪ ವಿಶ್ರಾಂತಿ ಪಡೆದು ಬರ್ತೇವೆ, ಅದೆಲ್ಲ ಅವಕಾಶನೇ ಕೊಡ್ತಿರಲಿಲ್ಲ. ಸಮಯ ಸಿಗೋದೇ ಕಷ್ಟ. ಒಂದು ಕ್ಷಣವನ್ನು ವ್ಯರ್ಥ ಮಾಡಬಾರದು. ಅತ್ಯಶಕ್ಯೇತು ನಿದ್ರಾದು ಪುನರೇವ ಸಮಾಚರೇ ಶ್ರವಣಾದಿ ವಿನಾನೈವ ಕ್ಷಣಂತಿಷ್ಠೇದ ಪಿಕ್ವಚಿತ ಅಂತ ಶಾಸ್ತ್ರ ಇದೆ. ಬನ್ನಿ ಪಾಠಕ್ಕೆ ಅಂತ ಪಾಠ ಹೇಳಬೇಕು. ಕೆಲವು ದಿನಗಳ ನಂತರ ಸ್ವಲ್ಪ ಅವರಿಗೆ ಅನಾರೋಗ್ಯದ ಸಮಸ್ಯೆಯೂ ಆಯಿತು. ಅದಾದರೂ ಕೂಡ ಹೊಟ್ಟೆ ನೋವು ಬಂದರೂ ಹೊಟ್ಟೆಯ ಮೇಲೆ ಕೈ ಆಡಿಸ್ತಾ ಪಾಠ ಹೇಳ್ತಾ ಇರಬೇಕೇ ಹೊರತು ಪಾಠ ನಿಲ್ಲಿಸ್ತಾ ಇರಲಿಲ್ಲ. ಅನಾರೋಗ್ಯವಾಗಿದೆ ಅಂತ ಎಂದಿಗೂ ಪಾಠ ನಿಲ್ಲಿಸದೆ ಬರಲ್ಲ. ಈ ತರಹದ ಪಾಠದ ದೀಕ್ಷೆಯನ್ನು ಅವರಲ್ಲಿ ಹುಟ್ಟಿಸಿ ಅವರ ಮೂಲಕ ಪಾಠ ಪ್ರವಚನವನ್ನು ಮುಂದೆ ಪ್ರವರ್ತನ ಮಾಡಿದ ಮಹಾನುಭಾವರು ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ಅದರಂತೆ ಅವರ ಸತ್ಯಪ್ರಜ್ಞ ತೀರ್ಥರ ಪೂರ್ವಾಶ್ರಮದ ಅಣ್ಣಂದಿರು ಪಾಂಡುರಂಗಿ ಕೃಷ್ಣಾಚಾರ್ಯರು ಅಂತ, ಅವರು ಅಂತಹ ಮಹಾವಿದ್ವಾಂಸರು. ಮುಖೋದ್ಗತವಾಗಿ ಎಲ್ಲ ಶಾಸ್ತ್ರಗಳ ಪಾಠವನ್ನು ಮಠದಲ್ಲಿಯೇ ಇದ್ದು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ರು. ಪುಸ್ತಕ ಇಲ್ಲ. ತರ್ಕಶಾಸ್ತ್ರ, ವೇದಾಂತ ಎಲ್ಲ ಗ್ರಂಥಗಳನ್ನು ಮುಖೋದ್ಗತವಾಗಿ ಪಾಠ ಹೇಳಬೇಕು. ಅಚಲಾಸನ ಯೋಗ ಪಟ್ಟಿಕಾ ಅಂತ ವೇದವ್ಯಾಸದೇವರು ಕುಳಿತ ಭಂಗಿಯನ್ನು ನೀವು ನೋಡಿರ್ತೀರಿ ಚಿತ್ರದಲ್ಲಿ. ಹಾಗೆ ಅವರು ಕೂಡಬೇಕು, ಹೀಗೆ ಟೊಂಕಕ್ಕೆ ಕಟ್ಟಿಕೊಂಡು. ಪುಸ್ತಕ ಇಲ್ಲ ಎದುರಿಗೆ, ಟೊಂಕಕ್ಕೆ ಕಟ್ಟಿ ಕುಳಿತರೆ ಮುಖೋದ್ಗತವಾಗಿ ಪಂಚಲಕ್ಷಣಿಯಿಂದ ಪ್ರಾರಂಭ ಮಾಡಿದರೆ ಬಾಧಾಂತ ನ್ಯಾಯ ಸಂಪೂರ್ಣ ಮುಖೋದ್ಗತವಾಗಿ ಪಾಠ ಹೇಳಬೇಕು. ವೇದಾಂತ ಶಾಸ್ತ್ರಗಳನ್ನು ಹಾಗೆ ಪಾಠವನ್ನು ಹೇಳುವ ಪಾಂಡುರಂಗಿ ಕೃಷ್ಣಾಚಾರ್ಯರು, ವರಖೇಡಿ ನರಸಿಂಹಾಚಾರ್ಯರು ಅಂತ ಭಾರೀ ವಿದ್ವಾಂಸರು. ಇವರೆಲ್ಲ ಮುಖೋದ್ಗತವಾಗಿ ಪಾಠ ಹೇಳುವಂತಹ ವ್ಯಕ್ತಿಗಳು. ನೂರಾರು ಜನರಿಗೆ ತರ್ಕ ವೇದಾಂತಾದಿ ಶಾಸ್ತ್ರಗಳ ಪಾಠವನ್ನು ಹೇಳಿದ್ದಾರೆ. ವರಖೇಡಿ ಪ್ರದ್ಯುಮ್ನಾಚಾರ್ಯರು ಅಂತ ಸತ್ಯಜ್ಞಾನ ತೀರ್ಥರಲ್ಲಿ ಅಧ್ಯಯನವನ್ನು ಪ್ರಾರಂಭ ಮಾಡಿದವರು, ಸತ್ಯಜ್ಞಾನ ತೀರ್ಥರಲ್ಲಿಯೂ ಅಧ್ಯಯನ ಮಾಡಿದವರು ವರಖೇಡಿ ಪ್ರದ್ಯುಮ್ನಾಚಾರ್ಯರು ಅಂತ. ಮಳಗಿ ವೇದವ್ಯಾಸಾಚಾರ್ಯರು. ಹೀಗೆ ಒಬ್ಬರೇ ಇಬ್ಬರೇ ಅನೇಕ ಜನ. ಆ ಎಲ್ಲ ವಿದ್ವಾಂಸರಿಗೆ ಪಾಠವನ್ನು ಹೇಳಿ ಅವರ ಮೂಲಕ ಮುಂದೆ ನಿರಂತರವಾಗಿ ಪಾಠ ಪ್ರವಚನಗಳ ಪರಂಪರೆ ಮುಂದುವರಿಯುವಂತೆ ಮಾಡಿದ ಮಹಾಕೀರ್ತಿ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಇದೆ. ಸತ್ಯಪ್ರಜ್ಞ ತೀರ್ಥರಲ್ಲಿ ನಮ್ಮ ಗುರುಗಳು ಅಧ್ಯಯನ ಮಾಡಿದರು, ಸತ್ಯಾಭಿಜ್ಞ ತೀರ್ಥರಲ್ಲಿಯೂ ಅಧ್ಯಯನ ಮಾಡಿದರು. ನಮ್ಮ ಗುರುಗಳ ಶಿಷ್ಯರ ಪರಂಪರೆಯೇ ಇವತ್ತು ಈ ಜಯತೀರ್ಥ ವಿದ್ಯಾಪೀಠದಲ್ಲಿ ನೀವು ಕಾಣ್ತಾ ಇದ್ದೀರಿ. ಕೂಸ್ನೂರ ಆಚಾರ್ಯರವರು ಅನೇಕ ವಿದ್ವಾಂಸರು ಗುರುಗಳಲ್ಲಿ ಅಧ್ಯಯನ ಮಾಡಿದವರು ಇವತ್ತು ಅಲ್ಲಲ್ಲಿ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ. ಜಯತೀರ್ಥ ವಿದ್ಯಾಪೀಠದಲ್ಲಿ ಪಾಠ ಪ್ರವಚನವನ್ನು ಮಾಡ್ತಾ ಇರುವ ವಿದ್ವಾಂಸರು ಗುರುಗಳಲ್ಲಿ ಅಧ್ಯಯನ ಮಾಡಿದ್ದು, ಅವರ ಶಿಷ್ಯರಲ್ಲಿ ಅಧ್ಯಯನ ಮಾಡಿದವರು ಶಿಷ್ಯರು ಅಥವಾ ಪ್ರಶಿಷ್ಯರು, ಪ್ರಶಿಷ್ಯರ ಶಿಷ್ಯರು, ಅದೇ ಪರಂಪರೆ. ಈ ರೀತಿ ಜ್ಞಾನದ ಪರಂಪರೆಯನ್ನು ಹರಿಸಿದ ಆ ಮಹಾನುಭಾವರ ಸ್ಮರಣೆಯನ್ನು ಇಲ್ಲಿರುವಂತಹ ಎಲ್ಲ ಪುಟ್ಟ ಪುಟ್ಟ ಮಕ್ಕಳು, ವಿದ್ಯಾರ್ಥಿಗಳು, ಹಿರಿಯರು, ವಿದ್ವಾಂಸರು, ಅಧ್ಯಾಪಕರು, ಪ್ರಾಧ್ಯಾಪಕರು ಎಲ್ಲರೂ ಕೂಡ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಈ ಉಪಕಾರವನ್ನು ಸ್ಮರಿಸಲೇಬೇಕು.